ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ಚಾನಲಲ್ಲಿ ರೆಗ್ಯುಲರ್ ಇನ್ಮೇಲಿಂದ ವೀಡಿಯೋಸ್ ಬರುತ್ತೆ. ಕೆಲವು ದಿನದಿಂದ ವೀಡಿಯೋಸ್ ಬಂದಿರಲಿಲ್ಲ, ಬಟ್ ಇನ್ಮೇಲಿಂದ ರೆಗ್ಯುಲರ್ ಆಗಿ ನನ್ನ ವೀಡಿಯೋಸ್ಗಳು ಬರ್ತಾ ಇದೆ. ಆ್ಯಂಡ್ ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅಂತಂದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಓಕೆ, ಸೊ ಇವಾಗ ಆ್ಯಕ್ಟಿವ್ಲಿ ಕಂಪನಿ ಒಂದು ಹೈರಿಂಗ್ ಮಾಡ್ತಾ ಇದೆ. ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಅನ್ನೋ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ನೀವು ಬೇಕಂತಂದರೆ ಅಪ್ಲೈ ಮಾಡ್ಬೋದು. ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಮಾಡ್ತಿದ್ದಾರೆ, ರಿಪ್ಲೈ ಕೂಡ ಮಾಡ್ತಾ ಇದ್ದಾರೆ, ಮೇಲ್ ಮೂಲಕ ಬರ್ತಾ ಇದೆ. ಸೊ ಎಲ್ಲ ಇಂಟ್ರೆಸ್ಟ್ ಇದೆ ಅಂತಂದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡಿ. ಮೊದಲು ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ, ಕೆಲಸ ಏನಿದೆ, ಹೇಗಿರುತ್ತೆ, ಮತ್ತು ಮಾಡ್ಬೋದಾ ಅಂತ. ಸೊ ನೋಡಿಕೊಂಡು ನೀವು ಇಲ್ಲಿಗೆ ಅಪ್ಲೈ ಮಾಡಿ. ಇಲ್ಲ ಅಂತಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಮತ್ತು ಬೇರೆ ಜಾಬ್ಗಳನ್ನ ಹೇಳಿರ್ತೀನಿ, ಸೊ ಅದನ್ನು ನೋಡ್ಕೊಂಡು ಅಪ್ಲೈ ಮಾಡಿ. ಓಕೆ, ಸೊ ಇಲ್ಲಿ ಕಂಪನಿ ಬಗ್ಗೆ ನಾನು ಇಲ್ಲಿ ಹೇಳೋದಾದರೆ, ಕಂಪನಿ ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಅಂತ ಹೇಳಿ ಈ ಒಂದು ಪ್ರೊಫೈಲ್ಗೆ ಇವರು ತಗೋತಾ ಇದ್ದಾರೆ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ಕಸ್ಟಮರ್ ಕ್ವೈರೀಸ್ಗಳನ್ನು ಹ್ಯಾಂಡಲ್ ಮಾಡ್ತೀರಾ. ನೀವು ಯಾವುದ್ರ ಮೂಲಕ ಹ್ಯಾಂಡಲ್ ಮಾಡ್ತೀರಾ ಅಂದರೆ ಕಾಲ್ ಮೂಲಕ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಫೋನ್ ಮೂಲಕ ಎನ್ಕ್ವೈರಿ ಮಾಡ್ತಾರೆ, ಮತ್ತು ಇಮೇಲ್ ಮೂಲಕ ಕೂಡ ಕೆಲವೊಬ್ರು ಎನ್ಕ್ವೈರಿ ಮಾಡ್ತಾರೆ. ಆ್ಯಂಡ್ ಚಾಟ್ ಮೂಲಕ ಅಂದರೆ ಟೈಪಿಂಗ್ ಮಾಡೋದ್ರ ಮೂಲಕ ಕೂಡ ಕೆಲವೊಂದು ಕೇಳ್ತಾ ಇರ್ತಾರೆ ಕೆಲವೊಂದು ಇನ್ಫಾರ್ಮೇಷನು. ಸೊ ಆ ರೀತಿ ನೀವೇನು ಮಾಡ್ತೀರಾ, ಕಸ್ಟಮರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ನೀವು ಇಲ್ಲಿ ಪ್ರೊವೈಡ್ ಮಾಡ್ತೀರಾ. ಸೊ ಈ ಒಂದು ಪ್ರೊಫೈಲ್ಗೆ ನೀವು ಅಪ್ಲೈ ಮಾಡ್ತೀವಿ ಅಂದರೆ ಮಾಡ್ಬೋದು. ಆ್ಯಂಡ್ ಹೀಗಾಗಿ ನಾನು ಥಂಬ್ನೇಲಲ್ಲಿ ಟೈಪಿಂಗ್ ಅಂತೂ ಕೂಡ ಹಾಕಿರ್ತೀನಿ. ಸೊ ಹೀಗಾಗಿ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಕೇವಲ ಟೈಪಿಂಗ್ ಮಾತ್ರ ಅಲ್ಲ, ಯಾಕಂದರೆ ಇಮೇಲೆಲ್ಲ ಟೈಪಿಂಗ್ ಮಾಡೋದಿರುತ್ತೆ, ಚಾಟ್ ಕೂಡ ಟೈಪಿಂಗೇ ಇರುತ್ತೆ. ಮತ್ತು ಫೋನ್ ಮೂಲಕ ಆದರೆ ನೀವು ಏನು ಮಾಡ್ತೀರಾ, ಜಸ್ಟ್ ಮಾತಾಡ್ತೀರಾ. ಸೊ ಈ ರೀತಿ ಇರುವಂಥದ್ದು. ಸೊ ಇಲ್ಲಿ ನಾನು ನಿಮಗೆ ಡೀಟೇಲಾಗಿ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ರೀತಿ ಕಂಪನಿ ಇದೆ ಮತ್ತು ಯಾವ ರೀತಿ ಕೆಲಸ ಇರುತ್ತೆ, ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ನಂತರ ನೋಡಿಕೊಂಡು ನಿಮಗೆ ಇದು ಇಂಟ್ರೆಸ್ಟ್ ಇದೆ ಅಂದರೆ ಇವತ್ತು ಇದಕ್ಕೆ ಅರ್ಜಿನ ಸಲ್ಲಿಸಿ. ಮತ್ತು ಯಾರಾದರೂ ನಿಮ್ಗೆ ಗೊತ್ತಿರೋರು ಜಾಬ್ ಹುಡುಕ್ತಾ ಇದ್ದಾರೆ, ಮನೇಲಿ ಕೂತ್ಕೊಂಡೆ ಜಾಬ್ ಮಾಡ್ಬೇಕು ಅನ್ನೋರು, ಸೊ ಅಂಥವ್ರಿಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಜಾಬ್ ಬಗ್ಗೆ ನಾನು ಹೇಳೋದಾದ್ರೆ, ಜಾಬ್ ನೋಡ್ತಾ ಇರ್ಬೋದು, ಕಸ್ಟಮರ್ ಸಪೋರ್ಟ್ ಸ್ಪೆಷಲಿಸ್ಟ್ ಅನ್ನೋ ಒಂದು ಪ್ರೊಫೈಲ್ಗೆ ಇಲ್ಲಿ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಜಸ್ಟ್ 2 ದಿನ ಹಿಂದೆ ಅಷ್ಟೇ ಇಂಡಿಯಾದಲ್ಲಿ ಇದು ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಯಾರ್ಯಾರು ಅಪ್ಲೈ ಮಾಡ್ತಾ ಇದ್ದಾರೆ ಅವರಿಗೆಲ್ರಿಗೂ ಕೂಡ ರಿವರ್ಟ್ ಬರ್ತಾ ಇದೆ. ಆ್ಯಂಡ್ ಇದು ಫುಲ್ ಟೈಮ್ ಜಾಬ್ ಇದೆ ಸ್ನೇಹಿತರೆ. ಪಾರ್ಟ್ ಟೈಮ್ ಜಾಬ್ ಬೇಕು ಅಂದರೆ ಪ್ಲೀಸ್ ನೀವು ಕಾಮೆಂಟ್ ಮಾಡಿ, ನಮಗೆ ಪಾರ್ಟ್ ಟೈಮ್ ಜಾಬೇ ಬೇಕು, ಅಥವಾ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ನೋಡ್ಕೊಂಡು ನಂಗೆ ಕಾಮೆಂಟ್ ಮಾಡಿ. ಸೊ ಆ ರೀತಿ ಏನಾದರೂ ಜಾಬ್ ಅಪ್ಡೇಟ್ ಇದ್ದರೆ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಇದು ರಿಮೋಟ್ ಜಾಬ್ ಆಗಿದೆ, ಮನೆಯಿಂದನೇ ಮಾಡುವಂಥ ಕೆಲಸ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೆ ನೀವೇನು ಆಫೀಸ್ಗೆ ಹೋಗಬೇಕಾಗಿಲ್ಲ. ಆ್ಯಂಡ್ ಇದಲ್ಲೂ ಕೂಡ ನೆಕ್ಸ್ಟ್ ಇಲ್ಲಿ ನಾವು ಸ್ವಲ್ಪ ಜಾಬ್ ಏನು ನಿಮ್ಮದು ಏನು ಇರುತ್ತೆ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ಕಂಪನಿ ಬಗ್ಗೆ ಹೇಳೋದಾದರೆ, ಕಂಪನಿ ಬಗ್ಗೆ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಅವರು. ಇದೊಂದು ಟೆಕ್ನಾಲಜಿ ರಿಲೇಟೆಡ್ ಇರುವಂಥ ಒಂದು ಕಂಪನಿ. ಆ್ಯಂಡ್ ಈ ಕಂಪನಿಯಲ್ಲಿ ಕಸ್ಟಮರ್ ಸರ್ವಿಸ್ ಅಥವಾ ಕಸ್ಟಮರ್ ಸಪೋರ್ಟ್ ಅನ್ನೋ ಒಂದು ಪ್ರೊಫೈಲ್ಗೆ ಹೈರಿಂಗ್ ಮಾಡ್ತಾ ಇದ್ದಾರೆ. ಹ್ಯಾಂಡಲ್ ಕಸ್ಟಮರ್ ಕ್ವೈರೀಸ್ ನೀವೇನು ಮಾಡ್ತೀರಾ, ಕೆಲವೊಂದು ಫೋನ್ಗಳ ಮೂಲಕ, ಇಮೇಲ್ ಮೂಲಕ, ಚಾಟ್ ಮೂಲಕ ನೀವೇನು ಮಾಡ್ತೀರಾ, ಕಸ್ಟಮರ್ ಕ್ವೈರೀಸ್ಗಳನ್ನು ಹ್ಯಾಂಡಲ್ ಮಾಡ್ತೀರಾ. ಓಕೆನಾ. ಆ್ಯಂಡ್ ಇಲ್ಲಿ ಇದಂತೂ ಕೂಡ ಕಸ್ಟಮರ್ ಇಶ್ಯೂಸ್ಗಳನ್ನು ಮತ್ತು ಟ್ರಬಲ್ ಶೂಟ್ ಇಫೆಕ್ಟಿವ್ಲಿ ಆ್ಯಂಡ್ ಪ್ರೊವೈಡ್ ಟೈಮ್ಲಿ ರಿಸಾಲ್ಯೂಷನ್ ಆ್ಯಂಡ್ ಅಪ್ರೋಪ್ರಿಯೇಟ್ ಆಲ್ಟರ್ನೇಟಿವ್ಸ್ ಅಂತ ಹೇಳಿದ್ದಾರೆ. ಲೈಕ್ ಇಲ್ಲಿ ಹೇಳಬೇಕಂದ್ರೆ ಕಸ್ಟಮರ್ದು ಏನು ಇಶ್ಯೂಸ್ ಇದೆ ಎಕ್ಸಾಕ್ಟ್ಲಿ ಫೈಂಡ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂಥ ಕರೆಕ್ಟ್ ಆದಂಥ ಏನಾದರೂ ಸೊಲ್ಯೂಷನ್ನ ನೀವು ಅವ್ರಿಗೆ ನೀಡ್ತೀರಾ. ಓಕೆ. ಆ್ಯಂಡ್ ಮೇಂಟೈನ್ ಡೀಟೇಲ್, ಇಲ್ಲಿ ಏನು ಮಾಡ್ತೀರಾ, ನೀವು ಸುಮಾರು ಥರದ ರೆಕಾರ್ಡ್ಸ್ಗಳು ಮೇಂಟೈನ್ ಮಾಡ್ತೀರಾ. ಲೈಕ್ ಕಸ್ಟಮರ್ ಜೊತೆ ಇಂಟ್ರಾಕ್ಷನ್ ಏನು ಮಾಡಿರ್ತೀವಿ, ಏನಾಯಿತು, ಅವ್ರು ಏನು ಕೇಳಿದ್ರು, ನೀವೇನು ಹೇಳಿದ್ರಿ, ಎಲ್ಲವೂ ಕೂಡ ಮತ್ತು ಫೀಡ್ಬ್ಯಾಕ್ಗಳನ್ನೆಲ್ಲ ಕಲೆಕ್ಟ್ ಮಾಡುವಂಥ ಕೆಲಸ ಇರುತ್ತೆ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು, ಫಾಲೋಅಪ್ ಎಲ್ಲ ತೊಗೊಳ್ಳೋದಿರುತ್ತೆ ಕಸ್ಟಮರ್ ಜೊತೆಗೆ. ಓಕೆ, ಸಮಯಕ್ಕೆ ನೀವೇನು ಮಾಡ್ತೀರಿ, ಫಾಲೋಅಪ್ ತೊಗೋತೀರಾ. ಆ್ಯಂಡ್ ಅದಲ್ಲೂ ಕೂಡ ಬೇಕಾಗಿರುವಂಥ ಇನ್ಫಾರ್ಮೇಷನ್ ಕರೆಕ್ಟಾಗಿ ಅವ್ರಿಗೆ ನೀಡ್ತೀರಾ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನಿಮಗೆ ಸುಮಾರು ಥರದ ಒಂದು ಕೊಲಾಬ್ರೇಷನ್ ಕೂಡ ಇರುತ್ತೆ ಸೇಲ್ಸ್ ಟೀಮ್ ಜೊತೆಗೆ. ಟೆಕ್ನಿಕಲ್ ಸಪೋರ್ಟ್ ರಿಲೇಟೆಡು ಮತ್ತು ಆಪ್ರೇಷನ್ ರಿಲೇಟೆಡು ನೀವೇನು ಮಾಡ್ತಾರೆ, ಕೆಲವೊಂದು ಕೊಲಾಬ್ರೇಟ್ ಕೂಡ ಮಾಡಬೇಕಾಗುತ್ತೆ. ಅದು ಹೇಗೆ ಮಾಡಬೇಕು ಅಂತ ಕಂಪನಿ ನಿಮಗೆ ಟ್ರೈನಿಂಗಲ್ಲೆಲ್ಲ ತಿಳಿಸ್ತಾರೆ. ಇಲ್ಲಾಂದರೆ ನಿಮ್ಮ ಸೀನಿಯರ್ಸ್ ಯಾರು ಇರ್ತಾರೆ ಅವ್ರು ಹೇಳ್ತಾರೆ, ಆ ರೀತಿ ಕೆಲಸ ಮಾಡ್ತಾ ಹೋಗ್ಬೋದು. ಸ್ಟೇ ಅಪ್ಡೇಟ್ ಆನ್ ಪ್ರಾಡಕ್ಟ್ ನಾಲೆಜ್, ಇಲ್ಲಿ ನಿಮಗೆ ಕಂಪ್ನಿಲಿ ಅವಾಗವಾಗ ಒಂದು ಪ್ರಾಡಕ್ಟ್ ನಾಲೆಜ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಅದ್ರ ಬಗ್ಗೆ ನೀವು ಅಪ್ಡೇಟ್ ಇರಬೇಕು. ಮತ್ತು ಅದ್ರ ಬಗ್ಗೆ ಏನಾದರೂ ಕಸ್ಟಮರ್ಸ್ ಕೇಳಿದರೆ ನೀವು ಅವ್ರಿಗೆ ಹೇಳೋ ಥರ ಇರಬೇಕು. ಓಕೆ. ಕಸ್ಟಮರ್ ಇಲ್ಲಿ ಕಂಪ್ಲೇಂಟ್ ಬಗ್ಗೆ ಹೇಳೋದಾದರೆ, ಕಂಪ್ಲೇಂಟ್ ಆಯಿತು, ಅವ್ರು ಏನಾದರೂ ಕೇಳಿದಾಗ ತುಂಬಾ ತಾಳ್ಮೆಯಿಂದ ನೀವು ಅವರಿಗೆ ಉತ್ತರವನ್ನು ಕೊಡಬೇಕು. ಅಂಥವ್ರನ್ನೇ ತೊಗೋತಾ ಇದ್ದಾರೆ ಅವರು. ಆ್ಯಂಡ್ ಈ ರೀತಿ ಏನಾದರೂ ನೀವು ಕೆಲಸ ಮಾಡ್ತೀವಿ ಅಂತಂದರೆ ಕಂಪನಿ ತುಂಬ ಇದನ್ನಿದೆ, ಒಂದು ಸಾರಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರದ್ದು ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಈ ಕಂಪನಿ ನಾವು ಅಪ್ಲೈ ಮಾಡ್ತೀವಿ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಈಸಿ ಟು ಅಪ್ಲೈ ಅಂತ ಇದೆ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಆ್ಯಂಡ್ ಈ ರೀತಿ ಇದು ಇರುತ್ತೆ ಆ್ಯಕ್ಚುಲಿ. ಓಕೆ. ಸೊ ಇಲ್ಲಿ ನೀವೇನು ಮಾಡ್ತೀರಾ, ನಿಮ್ಮ ಒಂದು ಪ್ರೊಫೈಲ್ ಮೊದಲು ಕಂಪ್ಲೀಟ್ ಮಾಡಬೇಕು. ಅದಾದ ನಂತರ ನೀವು ಇಲ್ಲಿಂದ ಅಪ್ಲೈನ ಮಾಡ್ಬೋದು. ಓಕೆ. ಆ್ಯಂಡ್ ಇದೊಂದು ಕೂಡ ನೀವೇನಾದರೂ ನಿಮ್ಮ ರಿಸ್ಯೂಮ್ನ ಏನಾದರೂ ಅಪ್ಡೇಟ್ ಮಾಡಬೇಕಪ್ಪ ಅಂತ ಅಂದ್ಕೊಂಡಿದ್ದೀರಿ ಅಂತಂದರೆ ಸಿಂಪ್ಲಿ ಏನು ಮಾಡಬೇಕು, ಗೂಗಲಲ್ಲಿ ಹೋಗಬೇಕು. ಗೂಗಲಲ್ಲಿ ಹೋಗ್ಬಿಟ್ಟು ನೀವೇನಂತ ಸರ್ಚ್ ಮಾಡಬೇಕು, ಕ್ಯಾನ್ವಾ ರಿಸ್ಯೂಮ್ ಅಂತ ಸರ್ಚ್ ಮಾಡಿ.
ಓಕೆ, ಕ್ಯಾನ್ವಾ ರಿಸ್ಯೂಮ್ ಅಂತ ನೀವು ಸರ್ಚ್ ಮಾಡಿದಾಗ ಈ ರೀತಿ ಕ್ಯಾನ್ವಾದೇ ಒಂದು ವೆಬ್ಸೈಟ್ ನೋಡೋಕೆ ಸಿಗುತ್ತೆ. ಆ್ಯಂಡ್ ಇದನ್ನು ಜಸ್ಟ್ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಫ್ರೀ ರಿಸ್ಯೂಮ್ನ ಮಾಡೋದಾಯಿತು ಮತ್ತು ಅಪ್ಡೇಟ್ ಮಾಡೋದಾಯಿತು, ಎರಡು ಕೂಡ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸಿಂಪ್ಲಿ ಕ್ರಿಯೇಟ್ ರಿಸ್ಯೂಮ್ಗೆ ಕ್ಲಿಕ್ ಮಾಡಿ ಇದು ಮೊಬೈಲ್ ಫೋನಿಂದ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆ್ಯಂಡ್ ಇಲ್ಲಿ ನಿಮಗೆ ಸುಮಾರು ಥರದ ಸ್ಯಾಂಪಲ್ಸ್ಗಳು ಕೊಡ್ತಾ ಇದ್ದಾರೆ. ನೋಡ್ಕೊಂಡು ನೀವೇನು ಮಾಡ್ಕೊಂಡ್ರೆ ಯಾವುದಾದ್ರೂ ಒಂದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈಗ ಲೈಕ್ ಇವಾಗ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನ. ಸೊ ಇಲ್ಲಿ ಇದು ಇವಾಗ ಬಂತು. ಸೊ ಇದನ್ನೇ ಜಸ್ಟ್ ಇದು ಡಿಪೆಂಡ್ ಆಗೋದೇ ನಿಮ್ಮ ಇದರಲ್ಲಿ ಎಷ್ಟು ಇದನ್ನ ಡೇಟಾಸ್ ಇದೆ ಅಂತ ಹೇಳಿ. ಸೊ ಆ ಪ್ರಕಾರ ಏನಾಗುತ್ತೆ ಅಂದರೆ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಓಕೆ, ಸ್ವಲ್ಪ ರಿಫ್ರೆಶ್ ಮಾಡೋಣ. ನಾವೇನು ರಿಸ್ಯೂಮ್ ಸೆಲೆಕ್ಟ್ ಮಾಡ್ಕೋತೀವಿ ನೋಡಿ, ಸೊ ಅದೇ ಬರುತ್ತೆ, ನೋಡ್ತಾ ಇದ್ದೀರಾ. ಆ್ಯಂಡ್ ಜಸ್ಟ್ ಇನ್ನೂ ಸ್ವಲ್ಪ ಝೂಮ್ ಮಾಡಿ ನೋಡಿದರೆ ಇಲ್ಲಿ ನೀವು ನೋಡೋದು ಸಮ್ಮರಿ ಚೇಂಜ್ ಮಾಡ್ಬೋದು, ಎಕ್ಸ್ಪೀರಿಯೆನ್ಸ್ ಚೇಂಜ್ ಮಾಡ್ಬೋದು, ಮತ್ತು ಎಜುಕೇಷನ್ ಚೇಂಜ್ ಮಾಡ್ಬೋದು. ಓಕೆ, ಸೊ ಈ ರೀತಿಯೆಲ್ಲ ಚೇಂಜ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ರಿಸ್ಯೂಮ್ನ. ಓಕೆ, ಸೊ ಮಾಡಿಕೊಂಡು ನಂತರ ನೀವು ಜಾಬ್ಗೆ ಅಪ್ಲೈ ಮಾಡಿ. ಆ್ಯಂಡ್ ಇಲ್ಲಪ್ಪ ನಮಗಾಗಲ್ಲ, ಮೊದಲೇ ಅಪ್ಡೇಟ್ ಇದೆ ನಮ್ಮದು ರಿಸ್ಯೂಮ್ ಅಂದರೆ ನೀವು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಸ್ನೇಹಿತರೆ. ಮತ್ತು ಇದಕ್ಕೆ ಅಪ್ಲೈ ಮಾಡ್ತೀನಿ ಅನ್ನೋರು ಇವತ್ತೇ ಅಪ್ಲೈ ಮಾಡಿ. ಯಾರಾದರೂ ಫ್ರೆಂಡ್ಸ್ ಇದ್ದಾರೆ, ರಿಲೇಟಿವ್ಸಲ್ಲಿ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂದರೆ ಅವ್ರಿಗೆ ಖಂಡಿತವಾಗ್ಲೂ ಇದಕ್ಕೆ ಕಳಿಸ್ಕೊಡಿ. ಸೊ ಇವತ್ತೇ ಅಪ್ಲೈ ಮಾಡಿಸಿ ಯಾರೆಲ್ಲ ಅಪ್ಲೈ ಮಾಡ್ತೀವಿ ಅಂತ ಇದ್ದಾರೆ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ಕ್ವಾಲಿಫಿಕೇಷನ್ ಬಗ್ಗೆ ನಾವಿಲ್ಲಿ ಸ್ವಲ್ಪ ಬೇಕಂದರೆ ನೀವು ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಪರ್ಟಿಕ್ಯುಲರಿ ಆಗಿ ಅವರು ಯಾವುದೇ ರೀತಿ ಹೇಳಿಲ್ಲ ಇಲ್ಲಿ. ಓಕೆ, ಸೊ ಇಲ್ಲಿ ಇದೇ ಆಗಿರಬೇಕು ಅದೇ ಆಗಿರ್ಬೇಕಂತ ಏನೂ ಇಲ್ಲ. ಸೊ ನಾರ್ಮಲಿ ನೀವು ಏನಾದರೂ ಡಿಗ್ರಿ ಆಗಿದ್ದರೆ ಓಕೆ, ಅಥವಾ PUC ಆದರೂ ಇದಕ್ಕೆ ಅರ್ಜಿನ ಸಲ್ಲಿಸ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರೋಂಥ ಜಾಬ್ ಪ್ರೊಫೈಲ್ ಇತ್ತು. ಆ್ಯಕ್ಟಿವ್ಲಿ ಹೈರಿಂಗ್ ಕೂಡ ಮಾಡ್ತಾಯಿದ್ದಾರೆ ಇಲ್ಲಿ. ಸೊ ಅಪ್ಲೈ ಮಾಡೋಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಓಕೆನಾ? ಸೊ ಇದು ಇವತ್ತು ನನ್ನ ಮಾಹಿತಿ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮುಂದಿನ ಮತ್ತೆ ನಾನು ಸಿಗ್ತೇನೆ ಮತ್ತೊಂದು ಹೊಸ ಅಪ್ಡೇಟ್ ತಂದು. ನಮಸ್ಕಾರ.